ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ ಶಶಿಧರ ಗಜ ಚರ್ಮಾಂಬರ ಹರ ಗೌರಿ ಮನೋಹರ ಜಯ ಪರಮೇಶ್ವರನ್ ಶಂಕರ ಗಂಗಾಧರ ಹರನೇ ವರನೇ ಸುಂದರ ಸ್ವರಹರ ಗೌರಿ ಮನೋಹರ ಜಯ ಪರಮೇಶ್ವರನ್ ಶಂಕರ ಶಶಿಧರ ಹರನೇ ಹರನೇ ಸುಂದರ ಸ್ವರಹರ ಗೌರಿ ಮನೋಹರ ಜಯ ಪರಮೇಶ್ವರನ್ ಶಂಕರ ಹರನೇ ಹರನೇ ಈ ನಾಡಿನ ಸಮಸ್ತ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ವಿಶೇಷವಾಗಿ ಆನೇಕಲ್ ತಾಲೂಕು ಮತ್ತು ನನ್ನ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಹೊಸೂರು ಮತ್ತು ಬ್ಯಾಗಡದಹಳ್ಳಿ ಮತ್ತು ಕರ್ಪೂರು ಎಲ್ಲ ಜನತೆಗೂ ಈ ಮಹಾಶಿವರಾತ್ರಿಯ ಶುಭಾಶಯಗಳನ್ನು ಕೋರ್ತೇನೆ. ಈ ನಾಡಿನ ಸಮಸ್ತ ಜನತೆಗೆ ಈ ಹಬ್ಬದ ದಿನದಂದು ಎಲ್ರಿಗೂ ಮುಂದಿನ ದಿನಗಳಲ್ಲಿ ಒಳ್ಳೆಯ ಮಳೆ ಬೆಳೆ ಮತ್ತು ಎಲ್ಲ ಆಯುರಾರೋಗ್ಯ ಆಯಸ್ಸು ಆಸ್ತಿ ಅಂತಸ್ತು ಐಶ್ವರ್ಯವೆಲ್ಲ ಎಲ್ಲವನ್ನ ಪ್ರಾಪ್ತಿ ಮಾಡಲಿ ಭಗವಂತ ಶಿವ ಎಲ್ಲರನ್ನ ಪೋಷಣೆ ಮಾಡಲಿ. ಆ ಶಿವನ ಕೃಪೆಗೆ ಎಲ್ಲರೂ ಪಾತ್ರರಾಗಲಿ ಅಂತ ನಾನು ಕೋರ್ತಾ ಇವತ್ತು ಏನು ಪಂಚವಟಿಯಲ್ಲಿ ಇವತ್ತು ಶಿವರಾತ್ರಿಯ ಒಂದು 5ನೇ ವರ್ಷದ ಓಂಕಾರೇಶ್ವರ ಮಹೋತ್ಸವನ ನಾವು ವಾರ್ಷಿಕೋತ್ಸವನ ಇಲ್ಲಿ ಮಾಡ್ತಾಯಿದ್ವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಇಲ್ಲಿ ನಾವು ಮಾಡ್ತಾಯಿದ್ವಿ. ಇಲ್ಲಿ ಅನೇಕ ಕಾರ್ಯಕ್ರಮಗಳು ಮಾಡ್ತಾಯಿದ್ವಿ. ಒಂದು ಯೋಗ, ಆಮೇಲೆ ಭಜನೆ, ಧ್ಯಾನ, ಅನೇಕ ರೀತಿಯ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇದೆ. ಹಾಗೂ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇಲ್ಲಿ ಅನೇಕ ಸತ್ಸಂಗ, ಆಮೇಲೆ ಯತಿರಾಜರ ಭಜನೆ, ಆಮೇಲೆ ಈಗ ಬೆಳಗ್ಗೆ ರುದ್ರಾಭಿಷೇಕ, ಆಮೇಲೆ ಮಹಿಳೆಯರಿಂದ ಕೋಲಾಟ, ಈ ಥರದ ಅನೇಕ ಕಾರ್ಯಕ್ರಮಗಳು, ಒಂದು ಜನಪರ ಕಾರ್ಯಕ್ರಮ ಕೂಡ ಇಲ್ಲಿ ನಡೀತಾ ಇದೆ. ಹಾಗಾಗಿ ಎಲ್ಲರೂ ಈ ಭಾಗದ ಎಲ್ಲ ಆನೇಕಲ್ನ ಜನತೆ ಮತ್ತು ಭಕ್ತಾದಿಗಳು ಇಲ್ಲಿ ಬಂದು ಈ ದೇವರ ಕೃಪೆಗೆ, ಶಿವನ ಕೃಪೆಗೆ ಪಾತ್ರರಾಗಬೇಕು. ಹಾಗೂ ಉಚಿತವಾಗಿ ಯೋಗಾಭ್ಯಾಸವನ್ನು ಕೂಡ ಇಲ್ಲಿ ನಾವು ನಡೆಸ್ತಾ ಇದ್ವಿ. ಹಾಗಾಗಿ ಈ ಸುತ್ತಮುತ್ತಲಿನ ಎಲ್ಲ ಗ್ರಾಮರು ಬಂದು ಇಲ್ಲಿ ಈ ಯೋಗಾಭ್ಯಾಸದ ಒಂದು ಅನುಕೂಲವನ್ನು ಮತ್ತು ಪಡ್ಕೊಬೇಕು. ಈ ಆಧುನಿಕ ಪ್ರಪಂಚದಲ್ಲಿ ಅನೇಕರು ಇವತ್ತು ಅನಾರೋಗ್ಯದ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಯೋಗ ಮತ್ತು ಧ್ಯಾನದ ಮೊರೆ ಹೋದರೆ ಮಾತ್ರ ಇವತ್ತು ಆರೋಗ್ಯವನ್ನು ಕಾಪಾಡ್ಕೊಬೋದು. ಹಾಗಾಗಿ ಆ ನಿಟ್ಟಿನಲ್ಲಿ ಇಲ್ಲಿ ಯೋಗಾಭ್ಯಾಸ ನಡೀತಾ ಇದೆ. ಇಲ್ಲಿ ಅನೇಕ ಆಯುರ್ವೇದ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಈ ಮರ್ಸೂರು ಗೇಟ್ನಲ್ಲಿರ್ತಕ್ಕಂಥ ಪಂಚವಟಿ ಯೋಗಾಶ್ರಮ ಹಿಂದೂ ಸೇವಾ ಪ್ರತಿಷ್ಠಾನದ ಪಂಚವಟಿ ಯೋಗಾಶ್ರಮದಲ್ಲಿ ಓಂಕಾರೇಶ್ವರ ಸ್ವಾಮಿ ಶಿವನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿಸಿ ಇಲ್ಲಿಗೆ 5 ವರ್ಷ ಆಗಿದೆ. ಹಿಂದಿಗೆ ಇಲ್ಲಿ ಮಾತ್ರವಾದ ಒಂದು ಯಾವುದೇ ಒಂದು ಬೇಡಿಕೆಗಳಿದ್ದರೆ ಸ್ವಾಮಿ ಅವರ ಕೃಪೆಗೆ ಪಾತ್ರರಾಗಿ ಎಲ್ಲ ಇದನ್ನು ಇದು ಮಾಡ್ತಾರೆ. ಮತ್ತು ಇಲ್ಲಿಗೆ ನಮ್ಮ ಯೋಗಾಶ್ರಮದಲ್ಲಿ ಒಂದು ಪ್ರತಿ ವರ್ಷ ಮಹಾಶಿವರಾತ್ರಿ ಅಂದು ಸಂಕೀರ್ತನೆಗಳು ಮತ್ತು ಕೋಲಾಟ, ಭರತನಾಟ್ಯ ಮುಂತಾದ ಕಾರ್ಯಕ್ರಮಗಳನ್ನು ಮತ್ತು ಯೋಗಾಸನಗಳನ್ನು ಪ್ರತಿ ಬೆಳಗ್ಗೆ ಮತ್ತು ಸಂಜೆ
ಪ್ರತಿದಿನ ಇಲ್ಲಿ ನಡೆಸಿಕೊಳ್ಳಲಾಗುತ್ತದೆ. ಸಮಸ್ತ ಜನತೆ ಈ ಸದಾವಕಾಶ ನಮ್ಮ ಆನೇಕಲ್ ತಾಲೂಕಿನ ಜನತೆ ಸದಾವಕಾಶ ಪಡೆದುಕೊಳ್ಳಬೇಕೆಂದು ಕೇಳ್ಕೊಳ್ತೇವೆ. ಮತ್ತೊಮ್ಮೆ ಎಲ್ಲ ಜನತೆಗೂ, ನಾಡಿನ ಜನತೆಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಪಂಚವಟಿಯಲ್ಲಿ ಪ್ರತಿ ವರ್ಷವೂ ಇಲ್ಲಿ ಓಂಕಾರೇಶ್ವರನಿಗೆ ಪ್ರತಿ ವರ್ಷವೂ ಶಿವರಾತ್ರಿ ಹಬ್ಬ ತುಂಬ ಚೆನ್ನಾಗಿ ನೆರವೇರ್ತದೆ. ಇಲ್ಲಿ ಅಭಿಷೇಕ, ರುದ್ರಾಭಿಷೇಕ ಮತ್ತು ಇಲ್ಲಿ ಹೂವಿನ ಅಲಂಕಾರ ಮತ್ತು ಇಲ್ಲಿ ಬರೋವಂಥವ್ರಿಗೆ ಯೋಗ ಇವೆಲ್ಲನೂ ಪ್ರತಿ ವರ್ಷನೂ ನೆರವೇರಿಸ್ಕೊಡ್ತೀವಿ. ಮತ್ತು 5 ವರ್ಷದಿಂದ ನಡ್ಕೊಂಬರ್ತಾ ಇದೆ. ಇದು 5ನೇ ವರ್ಷ. ಈ ವರ್ಷದಲ್ಲಿ ವಿಶೇಷ ಅಂತಂದರೆ ರುದ್ರ ಪಾರಾಯಣ 40 ಜನ ಇದಕ್ಕೋಸ್ಕರ ಕಲಿತು ಇಲ್ಲಿ ರುದ್ರ ಪಾರಾಯಣ ಮಾಡ್ತಾಯಿದ್ದಾರೆ ಭಕ್ತರು. ಮತ್ತು ಈ ವರ್ಷ ವಿಶೇಷ ಅಂತಂದರೆ ಇನ್ನೂ ಹೆಚ್ಚಾಗಿ ಕಾರ್ಯಕ್ರಮಗಳು ಮಾಡಬೇಕು ಅಂತೇಳಿ ಈ ಸಲ ಒಂದ್ಸಲ ಮಹಿಳೆಯರಿಂದ ಕೋಲಾಟ ಮತ್ತು ಆ ಕಾರ್ಯಕ್ರಮಗಳೆಲ್ಲ ಈ ಮರ್ಸೂರು ಗ್ರಾಮ ಪಂಚಾಯತಿ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಸಂಜೆ ಕಾರ್ಯಕ್ರಮ ಇದೆ ಅದು. ಅದಕ್ಕೋಸ್ಕರ ಶಿವರಾತ್ರಿ ಹಬ್ಬ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಇಲ್ಲಿ ಯೋಗ ಪಂಚವಟಿ ಯೋಗಾಶ್ರಮ ಇರೋದು. ಇಲ್ಲಿ ಯೋಗ ಆಗಲಿ ಇಲ್ಲಿ ಒಳ್ಳೆ ಆರೋಗ್ಯಕ್ಕೆ ಬಳಸ್ಕೋಬೇಕು. ಆದ್ದರಿಂದ ಶಿವರಾತ್ರಿ ಪ್ರಯುಕ್ತ ಶಿವ ಎಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ. ಸಮಸ್ತ ಆನೇಕಲ್ ತಾಲೂಕು ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಆಯುಷ ಆರೋಗ್ಯ ಚೆನ್ನಾಗಿಟ್ಟು ಆರೋಗ್ಯದಲ್ಲಿ ಇರಲಿ, ಕಾಪಾಡಲಿ ಅಂತ ಕೋರ್ಕೊಳ್ತೀವಿ. ಆನೇಕಲ್ ತಾಲೂಕು ಜನತೆಗೆ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸಪ್ತಗ್ರಾಮಗಳ ಮರ್ಸೂರು ಗ್ರಾಮ ಪಂಚಾಯಿತಿಯ ಒಂದು ಮುನ್ಸೂಚಿಯಲ್ಲಿರುವ ಪಂಚವಟಿ ಯೋಗ ಕೇಂದ್ರದಲ್ಲಿ ಓಂಕಾರೇಶ್ವರ ಎಂಬ ಶಿವನ ವಿಗ್ರಹವನ್ನು 5 ವರ್ಷದಿಂದ ನಾವು ಮಹಾಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡ್ಕೊಂಡ್ಬರ್ತಾ ಇದ್ದೀರಿ. ಸಪ್ತಗ್ರಾಮಗಳಿಗೆ ಎಲ್ಲರಿಗೂ, ಎಲ್ಲ ಭಕ್ತಾದಿಗಳಿಗೂ ಮಹಾಶಿವರಾತ್ರಿಯ ಪಂಚವಟಿ ಬಳಗದಿಂದ ಶುಭಾಶಯಗಳು ಕೋರ್ತಾ ಇದ್ದೀವಿ. ಹೀಗಾಗಿ ಇಲ್ಲಿ ನಮ್ಮ ಯೋಗ ಕೇಂದ್ರ ಇರೋದು ಪಂಚವಟಿ ಯೋಗ ಕೇಂದ್ರ ಅಂತಂದರೆ ನಮ್ಮ ಸಪ್ತಗ್ರಾಮಗಳು ಜನ ಬಳಸ್ಕೊಳ್ಬೇಕು. ಇಂದಿನ ಯುವಕರು, ನೇತಾರರು ಎಲ್ಲ ಇದು ಇಷ್ಟು ಎಮ್ಮರವಾಗಿ ಬೆಳೆಯಲು ಅವರ ಮಾರ್ಗದರ್ಶನಗಳಿಂದ ನಾವು ಇವತ್ತು ಈ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರೂ ಸಪ್ತಗ್ರಾಮಗಳವರು ಈ ಓಂಕಾರೇಶ್ವರ ಪಂಚವಟಿ ಯೋಗ ಕೇಂದ್ರವನ್ನು ಸದುಪಯೋಗ ಮಾಡಿಕೊಳ್ಳಿ. ಈ ಸಸ್ಯಕಾಶಿ ಅಂತ ಎಲ್ಲೆಲ್ಲೋ ಹೋಗೋ ಬದಲು ನಮ್ಮ ಪಂಚಾಯಿತಿಯಲ್ಲಿ ಇಂಥ ಬೃಹತ್ವಾದ ಒಂದು ಯೋಗ ಶಿಬಿರ ಇದೆ. ಹಾಗಾಗಿ ನಾವು ಈ ಶಿವರಾತ್ರಿಯ ಪ್ರಯುಕ್ತ ಹೇಳೋದೇನಂತಂದರೆ, ನಮಗೆ ಇದು ಒಂದು ಸುಕೃತ ಫಲ. ನಾವು ಸಪ್ತಗ್ರಾಮಗಳವರು ಇದನ್ನು ಉಪಯೋಗಿಸ್ಕೊಳ್ಬೇಕು. ಇದು ಏನು ಈ ಬಂಡಿ ಮಹಾಕಾಳಿ ಎಮ್ಮರವಾಗಿ ಬೆಳೆದಂಗೆ ನಮ್ಮ ಓಂಕಾರೇಶ್ವರ ಶಿವನ ಒಂದು ಪಂಚವಟಿಯಲ್ಲಿ ಎಮ್ಮರವಾಗಿ ಬೆಳೀತಾ ಇದೆ. ಇದರ ಬೆಳೆಯಲಿಕ್ಕೆ ಎಲ್ಲ ಸಪ್ತಗ್ರಾಮಗಳ ಜನರ ಆಶೀರ್ವಾದ ಎಲ್ಲರಿಂದನೂ ಇದು ಎಮ್ಮರವಾಗಿರೋದ್ರಿಂದ ನಾವು ಎಲ್ಲಿಂದನೋ ಬಂದು ಬೆಂಗಳೂರಿಂದ ಬಂದು ಇಲ್ಲೆಲ್ಲ ಸದುಪಯೋಗ ಮಾಡ್ಕೊಳ್ತಾರೆ. ನಮ್ಮ ಸಪ್ತಗ್ರಾಮಗಳ ಯುವಕರು, ಯುವತಿಯರು, ನಮ್ಮ ಮಾತೆಯರು ಎಲ್ಲ ಇದನ್ನು ಸದುಪಯೋಗ ಮಾಡ್ಕೊಳ್ಳಿ. ಇಲ್ಲ ಯೋಗ ಟೀಚರ್ ಒಬ್ಬರಿದ್ದಾರೆ, ಅವರು ಫ್ರೀಯಾಗಿ ಕಳಿಸ್ಕೊಡ್ತಾರೆ. ಇದನ್ನು ಈ ಮಹಾಶಿವರಾತ್ರಿಯ ವತಿಯಿಂದ ನಾವು ಇವತ್ತು ಎಲ್ಲರಿಗೂ ಇಡೀ ತಾಲೂಕಿನ ಸದುಪಯೋಗ ಮಾಡಿಕೊಳ್ಳಿ ಅಂತ ಹೇಳ್ತಾ, ಮತ್ತೊಮ್ಮೆ ಒಂದು ವಿಶೇಷವಾದ ದಿನ, ಶಿವನನ್ನು ಧ್ಯಾನಿಸುವ ದಿನ ಶಿವರಾತ್ರಿ. ಈ ಶಿವರಾತ್ರಿ ಹಬ್ಬದ ಸಮಸ್ತ ನಾಗರಿಕ ಬಂಧುಗಳಿಗೂ ಎಲ್ಲರೂ ಒಳ್ಳೆಯದಾಗಲಿ, ಶಿವ ಎಲ್ಲರನ್ನೂ ಒಳ್ಳೆ ಇಟ್ಟಿರಲಿ ಅಂತೇಳಿ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ.